ಇದಕ್ಕೆ ಮುಂಚೆ ವಿಡಿಯೋ ನೋಡಿದ್ರಲ್ಲ, ಮೇಲ್ಗಡೆ ಪರಶುರಾಮಂದು ಸ್ಟ್ಯಾಚು ಎಲ್ಲ ತಗೊಂಡು ಬಂದಿದ್ದು ನೋಡಿ. ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇದೆ ಸಣ್ಣಗೆ. ಇಲ್ಲಿಂದ ಹೋಗಿ ನೋಡಿ ಈ ಜಾಗ, ಇಲ್ಲಿ ರೆಡ್ ಕಾಣಿಸುತ್ತಲ್ಲ ನೋಡಿ, ಇದು ಪರಶುರಾಮ ಕೊಂಡ. ಇಲ್ಲಿ ಸ್ನಾನ ಮಾಡಿಕೊಂಡು ಬಂದಿದ್ದು. ಇವಾಗ ನೀರು ಜಾಸ್ತಿ ಇದೆ, ಅಲ್ಲಿ ಇನ್ನೂ ವ್ಯವಸ್ಥೆ ಮಾಡ್ತಿದ್ದಾರೆ, ಏನೂ ತೊಂದರೆ ಆಗಬಾರ್ದು ಜನಗಳಿಗೆ ಅಂಥೇಳಿ. ಪರಶುರಾಮ ಜಮದಗ್ನಿ, ತಂದೆ ಜಮದಗ್ನಿಯ ಆದೇಶದಂತೆ ತಾಯಿಯ ಕತ್ತನ್ನು ಕತ್ತರಿಸಿದ್ದು ಕೈಗೆ ಅಂಟ್ಕೊಂಡಿರುತ್ತಲ್ಲ ಕೊಡಲಿ, ಅದು ಇಲ್ಲಿ ಬಂದು ಅವನು ತೊಳ್ಕೊಂಡಾಗ ಕೈ ಬಿಟ್ಟಿದ್ದು, ಕೈಯಿಂದ ಜಾರಿದ್ದದು ಕೊಡಲಿ. ಆ ಜಾಗ ಇದು ಪರಶುರಾಮ ಕುಂಡ ಅಂಥೇಳಿ. ಇದು ಬರಬೇಕಾದ್ರೆ ನಾವು ದಿಬ್ರುಗರಿಂದ ಕಾರಲ್ಲಿ ಬಂದು 160 ಕಿಲೋಮೀಟ್ರು, ಹೋಮ್ ಸ್ಟೇನಲ್ಲಿ ಹಾಲ್ಟ್ ಆಗಿ ಅಲ್ಲಿಂದ 10 ಕಿಲೋಮೀಟ್ರು. ಈಗ ಬೆಳಗ್ಗೆ ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ವಾಪಸ್ ಹೋಗ್ತಿದ್ವಿ. ಲೋಹಿತ್ಯ ನದಿನಲ್ಲಿ ಸ್ನಾನ ಮಾಡಿದ್ದು ಪರಶುರಾಮ ಕುಂಡದಲ್ಲಿ. ಇದು ಸುತ್ತಲಿನ ವಾತಾವರಣ ಹೀಗೆ ತುಂಬ ಚೆನ್ನಾಗಿದೆ. ಅಕ್ಟೋಬರ್ ನವಂಬರ್ ಬಂದರೆ ನೀರು ಸ್ವಲ್ಪ ಕಡಿಮೆ ಇರುತ್ತೆ, ಇನ್ನೂ ಚೆನ್ನಾಗಿ ಸ್ನಾನ ಮಾಡ್ಕೋಬೋದು ಧೈರ್ಯದಿಂದ. ಕುಂಡ ಈಗ ನೋಡಿ, ಅಲ್ಲಿ ಅವಾಗಲೇ ತೋರಿಸಿದ್ನಲ್ಲ ಪರಶುರಾಮ ಕುಂಡ, ಅದು ರೆಡ್ ಕಲರ್ ಇದೆಯಲ್ಲ ಹೆಂಚು, ಅಲ್ಲಿ ಕೆಳಗಡೆ ಇಳಿಬೇಕು. ಕೆಳಗಡೆ ನಾವು ಸ್ವಲ್ಪ ದೂರ ಇಳಿದ್ರೆ ಅಲ್ಲಿ ಸ್ನಾನ ಮಾಡಿಕೊಂಡು ಹುಷಾರಾಗಿ, ನೀರು ಜಾಸ್ತಿ ಇದ್ದಾಗ ತುಂಬ ಹುಷಾರಾಗಿ ಸ್ನಾನ ಮಾಡ್ಕೊಂಬರ್ಬೋದು. ಈಗ ವ್ಯವಸ್ಥೆ ಮಾಡ್ತಿದ್ದಾರೆ ಗೌರ್ಮೆಂಟ್ನವ್ರು, ಸುತ್ತಲೂ ಕಟ್ಟೆ ಎಲ್ಲ ಕಟ್ಟಿ ಜನಗಳಿಗೆ ಅಪಾಯ ಆಗದೆ ಇರೋ ಥರ ಸ್ನಾನ ಮಾಡ್ಕೊಂಡು ಹೋಗಲಿ ಕ್ಷೇಮವಾಗಿ ಅಂಥೇಳಿ. ಲೋಹಿತ್ಯ ನದಿ ಹರಿತಾ ಇದೆ ನೋಡಿ. ಈಗ ವಾಪಸ್ ಹೋಮ್ ಸ್ಟೇಗೆ ಹೋಗಿ ಅಲ್ಲಿಂದ ಹೊರಡ್ತೀವಿ. ಅರುಣಾಚಲ್ ಪ್ರದೇಶದಲ್ಲಿ ಇರೋದು, ಪರ್ಮಿಷನ್ ತೊಗೊಂಡು ಬರಬೇಕಿಲ್ಲಿ ಬರಬೇಕಂದ್ರೆ ಅಸ್ಸಾಮಿಂದ. ಇಂಟ್ರೆಸ್ಟ್ ಇರೋರು ಬಂದು ಇದನ್ನು ದರ್ಶನ ಮಾಡ್ಕೊಂಡು ಹೋಗಿ ಸ್ನಾನ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋ ಅಕ್ಟೋಬರ್ ತಿಂಗಳಲ್ಲಿ ಬನ್ನಿ, ಅವಾಗ ನೀರು ಕಡಿಮೆ ಆಗಿರುತ್ತೆ.